ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್ ಸೆಕೆಂಡ್ ಗ್ಯಾಲರಿ. ಸೊ ಇವತ್ತಿನ ಡೇಟ್ ಬಂದ್ಬಿಟ್ಟು November 10, 2022. ಇವತ್ತಿನ ಟ್ರೆಂಡಿಂಗ್ನಲ್ಲಿರೋ ಟೆಕ್ ನ್ಯೂಸ್ ಬಂದ್ಬಿಟ್ಟು ಬೇಗ ನೋಡ್ಬಿಡೋಣ. ಇವತ್ತಿನ ಫಸ್ಟ್ ಟೆಕ್ ನ್ಯೂಸ್ ಬಂದು ಟ್ವಿಟರ್ ಕಂಡಿದ್ದೀವಿ. ಟ್ವಿಟರ್ ಟ್ರೆಂಡಿಂಗ್ ನಲ್ಲಿ ಐತೆ. ಅದೊಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಟ್ರೆಂಡಿಂಗ್ ನಲ್ಲಿ ಐತೆ. ನಮ್ಮ ಎಲ್ಲನಗೋಸ್ಕರ ಬಹಳಷ್ಟು ಚೇಂಜ್ ಮಾಡ್ತಿದ್ದಾರೆ ಅಂತೇನ. ಇದರಲ್ಲಿ ಇವತ್ತಿನ ನ್ಯೂಸ್ ಯಾವ್ದಪ್ಪ ಅಂದ್ರೆ ಟ್ವಿಟರ್ ಅಂದ್ರೆ ಇವಾಗ ನಾವು ಮೊನ್ನೆ ಫಸ್ಟ್ ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದೆ ಏನಂತಂದ್ರೆ ಬ್ಲೂಟಿಕ್ ಮಾರ್ಕ್ ಬಗ್ಗೆ. ಅಂದ್ರೆ ಯಾವ್ದೊಂದು ಸೆಲೆಬ್ರಿಟೀಸ್ ಆ ಬ್ಲೂಟಿಕ್ ಮಾರ್ಕ್ ಅಂದ್ರೆ ಮಂತ್ಲಿ ಇಷ್ಟು ಅಮೌಂಟ್ ಕೊಟ್ಟು ಅಂದ್ರೆ $80 ಪೇ ಮಾಡಿ ನಾವು ಬ್ಲೂಟಿಕ್ ಮಾರ್ಕ್ ನ ವೆರಿಫೈಡ್ ಮಾರ್ಕ್ ನ ತಗೋಬೇಕಂತ ಅದು ಮಾತಾಡಿದ್ವಿ. ಓಕೆನಾ. ಅಂದ್ರೆ ಇವಾಗ ಇದರಲ್ಲಿ ಇನ್ನೊಂದು ಚೇಂಜ್ ಮಾಡಿದ್ರೆ ಏನಂತಂದ್ರೆ ಅದೇ ವೆರಿಫೈ ಮಾಡ್ಕೊ ಪ್ರತಿಯೊಬ್ರು ಯೂಸರು ತಗೋಬಹುದಂತೆ. ಮಂತ್ಲಿ ಇಷ್ಟು ಅಮೌಂಟ್ ಕೊಟ್ಟು ನಾವು ತಗೋಬಹುದಂತೆ. ಅಂದ್ರೆ ನೀವು ಮೈಂಡ್ ಮೇಲೆ ಬರುತ್ತೆ ಅಪ್ಪ ಇವಾಗೆಲ್ಲ ಪ್ರತಿಯೊಬ್ರು ತಗೊಂಡ್ಬಿಟ್ರೆ ನಾವು ಯಾರನ್ನಪ್ಪ ವೆರಿಫೈ ಅಂದ್ರೆ ಯಾರನ್ನ ತಿಳ್ಕೊಬೇಕಪ್ಪ, ಯಾರಪ್ಪ ಒರಿಜಿನಲ್ ಸೆಲೆಬ್ರಿಟೀಸ್ ಅಂತ ಯಾವ ಥರಪ್ಪ ತಿಳ್ಕೊಳೋದು ಅಂತ ನಿಮ್ಗೊಂದು ಮೈಂಡ್ ನಲ್ಲಿ ಥಿಂಕ್ ಬರ್ತದೆ. ಓಕೆನಾ. ಆ ತರ ಸೆಲೆಬ್ರಿಟೀಸ್ ಗುರುತಿಸಕ್ಕೆ ಇನ್ನೊಂದು ಫೀಚರ್ ತಗೊಂಡಿರಿ. ಯಾವ್ದಂತಂದ್ರೆ ಆ ಪ್ರೊಫೈಲ್ ಅಂದ್ರೆ ಆ ಪ್ರೊಫೈಲ್ ಅಲ್ಲಿ ಸೆಲೆಬ್ರಿಟೀಸ್ ನೇಮ್ ಕೇಳುತ್ತೆ. ಆ ಪ್ರೊಫೈಲ್ ಕೆಳಗಡೆ ಏನಂತಿರುತ್ತೆ ಅಂದ್ರೆ ಅಫಿಷಿಯಲಿ ಅಂತ ಅಂದ್ರೆ ಟ್ವಿಟರ್ ಕಡೆಯಿಂದ ಅಫಿಷಿಯಲ್ ಅಂತ ಒಂದು ಮೆನ್ಷನ್ ಮಾಡಿರ್ತಾರೆ. ಸೊ ಆ ರೀತಿ ನಾವು ತಿಳ್ಕೋಬಹುದು. ಅಂದ್ರೆ ಅದರಲ್ಲಿ ಅಫಿಷಿಯಲ್ ಅಂತ ಬರೆದ್ರೆ ಅದು ನಿಜವಾಗ್ಲೂ ಏನಂತ ಟ್ವಿಟರ್ ಅಂದ್ರೆ ಸೆಲೆಬ್ರಿಟೀಸ್ ಅಂತ ನಾವು ಆ ತರ ತಿಳ್ಕೋಬಹುದು. ಅಂದ್ರೆ ಇವಾಗ ಪ್ರತಿಯೊಬ್ರು ಪ್ರೊಫೈಲ್ ಓಪನ್ ಮಾಡಿದ್ರೆ ಕೆಳಗಡೆ ಅಫಿಷಿಯಲ್ ಅಂತ ಐತಾ ಇಲ್ಲ ಟ್ವಿಟರ್ ಕಡೆಯಿಂದ ಪ್ರತಿಯೊಬ್ರು ನಾವು ನೋಡಕ್ಕಾಗಲ್ಲ. ಇವಾಗ ಬ್ಲೂಟಿಕ್ ಮಾರ್ಕ್ ಆದ್ರೆ ಬೇಗ ಆದ್ರೆ ಕಣ್ಣಿ ಬೀಳುತ್ತೆ. ಸೊ ಅದು ಹೌದು ಬಿಡು ಅದು ಸೆಲೆಬ್ರಿಟೀಸ್ ಅಕೌಂಟ್ ಅಂತ ನಾವು ಬೇಗ ಫೈಂಡ್ ಮಾಡ್ಬೋದು. ಬಟ್ ನಾವು ಈ ತರ ನಾವು ಬೇಗ ಫೈಂಡ್ ಮಾಡೋಕ್ಕಾಗಲ್ಲ. ಅಫಿಷಿಯಲ್ ಅಂತ ನಾವು ಪ್ರತಿಯೊಬ್ಬರು ಪ್ರೊಫೈಲಲ್ಲಿ ನಾವು ಓಪನ್ ಮಾಡಿ ತೆಗೆದು ನೋಡೋಕ್ಕಾಗಲ್ಲ. ಸೊ ಅದು ಅದ್ರ ಬೇರೆ ಬೇಗ ಕಾಣಲ್ಲ. ಇದು ಬ್ಲೂಟಿಕ್ ಮಾರ್ಕ್ ಆದ್ರೆ ವೆರಿಫೈ ಆದ್ರೆ ಬೇಗ ಕಣ್ಣಿಗೆ ಕಾಣ್ಬಿಡುತ್ತೆ. ಓಕೆನಾ. ಟಿಕ್ ಮಾರ್ಕ್ ಐತಿ ಇದು ನಿಜವಾಗ್ಲೂ ಇದು ಸೆಲೆಬ್ರಿಟಿ ಅಕೌಂಟೇ, ಒರಿಜಿನಲ್ ಸೆಲೆಬ್ರಿಟಿ ಅಕೌಂಟೇ ಅಂತ ನಾವು ತಿಳ್ಕೊಬಹುದು. ಸೊ ಇದು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಸ್ವಲ್ಪ ಕಷ್ಟ ಆಗುತ್ತೆ ಈ ತರ ತಿಳ್ಕೊಳ್ಳೋಕೆ. ಸೊ ನೋಡೋಣ ಇನ್ನ ಟ್ವಿಟರ್ನ ಏನೇನು ಚೇಂಜಸ್ ತಗೊಂಡ್ಬರ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಒನ್ ಪ್ಲಸ್ ಕಡೆಯಿಂದ. ಒನ್ ಪ್ಲಸ್ ಬ್ರ್ಯಾಂಡ್ ಯಾರಿಗೆ ಗೊತ್ತಿರೋ ಪ್ರತಿಯೊಬ್ಬ ಸ್ಮಾರ್ಟ್ ಫೋನ್ ಯೂಸರ್ಸ್ಗೆ ಇದು ಒನ್ ಪ್ಲಸ್ ಬ್ರ್ಯಾಂಡ್ ಬಗ್ಗೆ ಗೊತ್ತಿರುತ್ತೆ. ಸೊ ಈ ಒನ್ ಪ್ಲಸ್ ಅವರು ನೆಕ್ಸ್ಟ್ ಇನ್ನು ಕೆಲವೊಂದು ಇನ್ನೊಂದು ಮೊಬೈಲ್ ಲಾಂಚ್ ಮಾಡಲು ಸಿದ್ಧ ಇದ್ದಾರೆ. ಆ ಮೊಬೈಲ್ ಹೆಸರು ಒನ್ ಪ್ಲಸ್ CE3 ಅಂತ. ಆ ಸ್ಮಾರ್ಟ್ ಫೋನ್ ರಿಲೇಟೆಡ್ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಲೀಕ್ ಆಗಿದ್ದು ಅವ್ಯಾವ ಅಂತಂದ್ರೆ ಈ ಸ್ಮಾರ್ಟ್ ಫೋನ್ ಬಂದ್ಬಿಟ್ಟು 6.7 ಇಂಚ್ ಫುಲ್ HD 120Hz LCD ಡಿಸ್ಪ್ಲೇ ಇದು ಮೊಬೈಲ್ ಲಾಂಚ್ ಆಗ್ತಿದೆ. ಸೊ ಇದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಇದರಲ್ಲಿ 108MP ಮೆಗಾಪಿಕ್ಸೆಲ್ 2 ಮೆಗಾಪಿಕ್ಸೆಲ್ 2 ಮೆಗಾಪಿಕ್ಸೆಲ್ ಮೈಕ್ರೋ ಕ್ಯಾಮ್ರಾ 2 ಮೆಗಾಪಿಕ್ಸೆಲ್ ಟೆಪ್ ಸೆನ್ಸರ್ ಅಲ್ಲಿ ಮತ್ತೆ ಫ್ರಂಟ್ ಬಂದು 60 ಮೆಗಾಪಿಕ್ಸೆಲ್ ಇದು ಬರ್ತಿದೆ. ಮತ್ತೆ ಇದರಲ್ಲಿ ಬ್ಯಾಟರಿ ಡಿಪಾರ್ಟ್ಮೆಂಟ್ ಬಂದ್ಬಿಟ್ರೆ ಇದರಲ್ಲಿ 5000 mAh ಬ್ಯಾಟರಿ ಯೂಸ್ ಮಾಡ್ತಿದೆ. ಇಲ್ಲಿ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರಾಗನ್ 695 ಪ್ರೊಸೆಸರ್ ಯೂಸ್ ಮಾಡ್ತಿದ್ದಾರೆ. ಸೊ ಇದು ಸೆಕ್ಯೂರಿಟಿ ಪರ್ಪಸ್ ಯಾವ್ದಂದ್ರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಇದ್ದು ಇದರಲ್ಲಿ ಯಾವ ವೇರಿಯಂಟ್ ಅಲ್ಲಿ ಲಾಂಚ್ ಆಗುತ್ತೆ ಅಂತಂದ್ರೆ ಇದು ಬಂದು 8GB RAM 128GB ಅಲ್ಲಿ ಲಾಂಚ್ ಆಗುತ್ತೆ. ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು ಇನ್ನ ಯಾವುದೇ ತರ ಲೀಕ್ಸ್ ಇಲ್ಲ. ಸೊ ನೋಡಿ ಇನ್ನ ಕೆಲವು ದಿನ ಲಾಂಚ್ ಆಗುತ್ತೆ ಅಂತ ಹೇಳಿದಾರಲ್ಲ. ಸೊ ವೇಟ್ ಮಾಡೋಣ. ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಾಟ್ಸ್ಆಪ್ ಕಡೆಯಿಂದ ಇನ್ನೊಂದು ನೆಕ್ಸ್ಟ್ ಕೆಲವು ದಿನಗಳಲ್ಲಿ ಇನ್ನೊಂದು ಫ್ಯೂಚರ್ ಬರಲಿದೆ. ಯಾವ್ದಂತ ವಾಟ್ಸ್ಆಪ್ ಅಂದ್ರೆ ಸೆಲ್ಫ್ ಸೆಂಡ್ ಮೆಸೇಜ್. ಅಂದ್ರೆ ನಾವಿವಾಗ ಏನಾದ್ರೂ ನಮ್ಗೆ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇದೆ ಅನ್ಕೊಳ್ಳಿ. ಓಕೆ, ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ನಾವು ಸೇವ್ ಮಾಡ್ಕೋಬಹುದು. ನಾವು ಅಂದ್ರೆ ಯಾರಿಗೂ ಕಳ್ಸಕ್ಕಾಗಲ್ಲ. ಅಂದ್ರೆ ವಾಟ್ಸ್ಆಪ್ ನಲ್ಲಿ ಇರಬೇಕು, ಬಟ್ ಯಾರಿಗೆ ಶೇರ್ ಮಾಡ್ಬೋದು ನಾನು. ಓಕೆನಾ. ಅಂತ ಟೈಮಲ್ಲಿ ಈ ಟ್ರಿಕ್ ಯೂಸ್ ಮಾಡ್ಬೋದು. ಅಂದ್ರೆ ಬೇರೆ ಕಳ್ಸಿದ್ರೆ ಅಂದ್ರೆ ವಾಟ್ಸ್ಆಪ್ ನಲ್ಲೇ ಸೇವ್ ಇರಬೇಕು. ಬೇರೆಯವ್ರಿಗೆ ಕಳ್ಸಿದ್ರೆ ಮತ್ತೆ ಅವು ನಮ್ಮ ಪರ್ಸನಲ್ ಎಲ್ಲ ಅವ್ರು ನೋಡ್ತಾರಲ್ಲ. ಸೊ ಆ ತರ ನೋಡ್ದೇನೆ ನಮ್ಮ ಪರ್ಸನಲ್ ಫೋಟೋಸ್ ನಾವು ವಾಟ್ಸ್ಆಪ್ ನಲ್ಲಿ ಸೇವ್ ಮಾಡ್ಕೋಬಹುದು. ಓಕೆ, ಸೆಲ್ಫ್ ಅಂತ ನಮಗೆ ನಾವೇ ಮೆಸೇಜ್ ಕಳ್ಸ್ಕೋಬಹುದು. ಅಥವಾ ನಮ್ಮ ಪ್ರೈವೇಟ್ ಫೋಟೋಸ್ ಆ ತರ ಎಲ್ಲ ನಾವು ಸೆಂಡ್ ಮಾಡ್ಕೋಬಹುದು. ನಮ್ಮ ಫೋಟೋಸ್ ಎಲ್ಲ ಅದರಲ್ಲಿ ಇರುತ್ತೆ. ನಮ್ಗೆ ಬೇಕಾದಾಗ ನಾವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು, ನೋಡ್ಕೋಬಹುದು. ಇದೊಂದು ಒಳ್ಳೆ ಫೀಚರ್ ಅನಿಸ್ತಾ ನನಗೆ. ನಮಗೆ ನೆಕ್ಸ್ಟ್ ನ್ಯೂಸ್ ಬಂದು ರಿಯಲ್ಮಿ ಕಡೆಯಿಂದ. ರಿಯಲ್ಮಿ ಅವರು ಮೊನ್ನೆ ರಿಯಲ್ಮಿ 10 ಸೀರೀಸ್ ಎಲ್ಲ ರಿಯಲ್ಮಿ 10 ಲಾಂಚ್ ಮಾಡಿದ್ರು ಅಂತ ಗೊತ್ತೇ 9ನೇ ತಾರೀಕು. ಅಂದ್ರೆ ಇಂಡಿಯಾದಲ್ಲ, ಬೇರೆ ಕಡೆ ಎಲ್ಲ ಇಂಡೋನೇಷ್ಯಾ ಆ ತರ ಲಾಂಚ್ ಮಾಡಿದ್ರು. ಅದು ರಿಯಲ್ಮಿ 10 ಯಾವ ಸ್ಪೆಸಿಫಿಕೇಶನ್ಸ್ ಇಂದ ಲಾಂಚ್ ಆಗಿದೆ ಅಂತಂದ್ರೆ ಅದರಲ್ಲಿ ಡಿಸ್ಪ್ಲೇ ಬಂದು 6.4 ಇಂಚಸ್ ಫುಲ್ HD AMOLED ಡಿಸ್ಪ್ಲೇ ಲಾಂಚ್ ಆಗಿದೆ. 90 Hz ಸಪೋರ್ಟ್ ಮಾಡುತ್ತೆ. ಸೊ ಇದರಲ್ಲಿ ಪಂಚೋಲ್ ಡಿಸ್ಪ್ಲೇ. ಓಕೆನಾ. ಪಂಚೋಲ್ ಡಿಸ್ಪ್ಲೇ. ಇದು ಬಂದು ಬ್ಯಾಟರಿ ಡಿಪಾರ್ಟ್ಮೆಂಟ್ ಅಂದ್ರೆ ಇದರಲ್ಲಿ 5000 mAh ಬ್ಯಾಟರಿ ಮತ್ತು 33 ಬ್ಯಾಟರಿಗೆ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಯೂಸ್ ಮಾಡೋ ಪ್ರೊಸೆಸರ್ ಬಂದು ಮಿಡಿಯಾಟೆಕ್ G90T ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಮತ್ತೆ ಅದೇ ತರನೇ ಇದರ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಬಂದ್ರೆ ಇದರಲ್ಲಿ ಕ್ಯಾಮ್ರಾ ಬಂದು 50 ಮೆಗಾ ರೇರ್ ಕ್ಯಾಮ್ರಾ ಮತ್ತೆ 2 ಮೆಗಾಪಿಕ್ಸೆಲ್ ಟಚ್ ಸೆನ್ಸರ್. ಅದೇ ತರ ಫ್ರಂಟ್ ಬಂದು 16 ಮೆಗಾಪಿಕ್ಸೆಲ್ ಸೆಲ್ಫಿ ಶೂಟರ್. ಓಕೆನಾ. ಸೆಲ್ಫಿ ಕ್ಯಾಮ್ರಾ. ಮತ್ತೆ ಅದೇ ತರನೇ ಇದರ ಪ್ರೈಸ್ ಗೆ ಬಂದ್ರೆ ಇದರಲ್ಲಿ ಬಹಳಷ್ಟು ಹೆವಿ ಆಗಿ ಪ್ರೈಸ್ ಇದ್ದಾರೆ ಅಂತಂದ್ರೆ ವ್ಯಾಲ್ಯೂ ಫಾರ್ ಮನಿ ಅಲ್ಲ. ಯಾಕಂದ್ರೆ ಇದರಲ್ಲಿ ಬಹಳಷ್ಟು ಹೆವಿ ಅಂದ್ರೆ ಇವ್ರು ಕೊಡೋ ಸ್ಪೆಸಿಫಿಕೇಶನ್ಸ್ ನಮ್ಗೆ ಹತ್ತತ್ರ ಒಂದು 15,000 ಆ ತರಲ್ಲೇ ಬಂದ್ಬಿಡ್ತು ಕೆಲವು ಮೊಬೈಲ್ಗಳಲ್ಲಿ. ಬಟ್ ಇವರು ಇದರಲ್ಲಿ ಹೆವಿಯಾಗಿ ಕಾಸ್ಟಿಕ್ ಇದ್ದಾರೆ. ಓಕೆನಾ. ಅಂದ್ರೆ ಬೇರೆ ದೇಶದಲ್ಲಿ ನಮ್ಮ ದೇಶದಲ್ಲಿ ಯಾವ ಅಮೌಂಟ್ಗೆ ಲಾಂಚ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಸೊ ಇದರಲ್ಲಿ ಯಾವ ವೇರಿಯಂಟ್ ಲಾಂಚ್ ಅಂದ್ರೆ 4GB RAM 64GB 4GB RAM 128GB ಮತ್ತೆ 6GB RAM 128 ಮತ್ತೆ ಅದರ 6GB RAM 250GB ಆ ತರ ಲಾಂಚ್ ವೇರಿಯಂಟ್ ಲಾಂಚ್ ಮಾಡಿದ್ರೆ. ಸೊ 4GB RAM 64GB ಬಂದು 18,000 ಹತ್ರ ರೇಂಜ್ ನಲ್ಲಿ
ಮತ್ತು ಅದೇ ಥರ ಇನ್ನು 4G 128 ಬಂದು ಇದು ಬಂದು ಹತ್ತತ್ರ 20-20 ಸಾವಿರ ಆ ಥರ ಎಲ್ಲ ರೇಂಜ್ನಲ್ಲಿ ಡೌನ್ಲೋಡ್ ಅಂದರೆ ಲಾಂಚ್ ಮಾಡಿದ್ದಾರೆ. ಸೊ ಇದು ಭಾಳಷ್ಟು ಹೆವಿ ಕಾಸ್ಟ್ ಆಗಿತ್ತು ಅಂತ ನನಗೆ ಅನಿಸ್ತು. ಸೊ ನಮ್ಮ ಇಂಡಿಯಾದಲ್ಲಿ ಇನ್ನೂ ಲಾಂಚ್ ಆಗಿದ್ರಲ್ಲ, ಸೊ ನಮ್ಮ ಇಂಡಿಯಾದಲ್ಲಿ ಯಾವ ರೇಂಜಲ್ಲಿ ಲಾಂಚ್ ಆಗುತ್ತೆ ಅಂತ ನಾವು ಮುಂದೆ ಕಾಯಬೇಕಿದೆ. ನಮಗೆ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದು ಸ್ಯಾಮ್ಸಂಗ್ ಕಡೆಯಿಂದ. ಅಂದರೆ ಸ್ಯಾಮ್ಸಂಗ್ ಅವ್ರದ್ದೇ ಮೊಬೈಲ್ ಅದೇ ಸ್ಯಾಮ್ಸಂಗ್ S22 ಸಕ್ಸಸ್ಸರ್ ಅದು S23 ಸೀರೀಸ್ ಇನ್ನೇನು ಕೆಲವು ದಿನಗಳಲ್ಲಿ ಲಾಂಚ್ ಆಗೋ ಚಾನ್ಸ್, ಅಂದರೆ ಜನವರಿ ತಿಂಗಳಲ್ಲಿ ಲಾಂಚ್ ಆಗೋ ಚಾನ್ಸಸ್ ಇದೆ ಅಂತೆ. ಸೊ ಇದರಲ್ಲಿ ಕೆಲವೊಂದು ಇದರ ಸ್ಪೆಸಿಫಿಕೇಶನ್ಸ್ ಲೀಕ್ ಆಗಿದ್ದು ಯಾವ ಅಂತಂದರೆ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಈ ಪ್ರೊಸೆಸರಿಂದ. ಅದು ಇದರಲ್ಲಿ ಯೂಸ್ ಮಾಡೋ ಸ್ಟೋರೇಜ್ ವೇರಿಯಂಟ್ ಯಾವ ಅಂತಂದರೆ 8GB RAM ಮತ್ತು 1TB ಸ್ಟೋರೇಜ್ ವೇರಿಯಂಟಲ್ಲಿ ಇದು ಲಾಂಚ್ ಆಗೋ ಚಾನ್ಸಸ್ ಇದೆ ಅಂತ. ಇದರಲ್ಲಿ ಸಹ ಕೆಲವೊಂದು ವೇರಿಯಂಟ್ಗಳು ಲಾಂಚ್ ಅಂದರೆ ಸೀರೀಸ್ ಲಾಂಚ್ ಆಗ್ತಾವಂತೆ. ಯಾವಪ್ಪ ಅಂತಂದರೆ S23 Pro, S23 Ultra ಅಂತ ಈ ಥರ ಸೀರೀಸ್ನಲ್ಲಿ ಇದು ಲಾಂಚ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ನೋಡೋಣ ಕಾರಣ ಮುಂದೆ. ನಮಗೆ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ ಕಡೆಯಿಂದ. ಗೂಗಲ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ವಿಂಡೋಸ್ ಅಥವಾ ಮ್ಯಾಕ್ ಲಿನಕ್ಸ್ ಯೂಸರ್ಸ್ ಇದ್ದಾರಲ್ಲ, ಆ ಯೂಸರ್ಸ್ ಖಂಡಿತವಾಗ್ಲಿ ಕ್ರೋಮ್ ಅಪ್ಡೇಟ್ನ ಇವರು ಎಲ್ಲರೂ ಅಪ್ಡೇಟ್ ಮಾಡ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ಅದರಲ್ಲಿ ಕೆಲವೊಂದು ಅಂದರೆ ಸೆಕ್ಯೂರಿಟಿ ಇಶ್ಯೂಸ್ನ, ಅಂದರೆ ಕೆಲವೊಂದು ಬಗ್ಸ್ ಅಥವಾ ಸೆಕ್ಯೂರಿಟಿ ಇಶ್ಯೂಸ್ನ ರಿಸಾಲ್ವ್ ಮಾಡಿದ್ರಂತೆ. ಇವಾಗ ಭಾಳಷ್ಟು ಡೇಂಜರ್, ಅಂದರೆ ಭಾಳಷ್ಟು ಸ್ಕ್ಯಾಮ್ಸ್ ಆಗ್ತಿದಾವಲ್ಲ. ಯಾವಂತಂದ್ರೆ ನಾವು ಕೆಲವೊಂದು ರಿಮೋಟ್ಲಿ ಯೂಸ್ ಮಾಡ್ಕೊಂಡು ನಮ್ಮ ಪರ್ಸನಲ್ ಡಾಟಾವನ್ನು ಸಹ ಅವರು ತಗೋತಿದ್ದಾರೆ ವೆಬ್ಸೈಟ್ಗಳ ಮೂಲಕ. ಸೊ ಆ ರೀತಿಯಲ್ಲಿ ಕೆಲವೊಂದು ಸಿಸ್ಟಮ್ ಇಶ್ಯೂಸ್ನ ಅವ್ರು ರಿಸಾಲ್ವ್ ಮಾಡಿದರೆ ಬೇಗ ಎಲ್ಲರೂ ಅಪ್ಡೇಟು ಕೆಲವು ದಿನ ಬರುತ್ತಂತೆ. ಸೊ ಆ ರೀತಿ ಅಪ್ಡೇಟ್ ಬಂದಾಗ ಪ್ರತಿಯೊಬ್ಬ ವ್ಯಕ್ತಿಯು, ಅದರ ಪ್ರತಿಯೊಬ್ಬ ಯೂಸರು ವಿಂಡೋಸ್ ಅಥವಾ ಮ್ಯಾಕ್ ಅಥವಾ ಲಿನಕ್ಸ್ ಯೂಸರು ಕ್ರೋಮ್ನ ಅಪ್ಡೇಟ್ ಮಾಡ್ಬೇಕಂತ ಹೇಳಿದ್ದಾರೆ. ನಮಗೆ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಏನಪ್ಪ ಅಂತಂದ್ರೆ, ನಾವು ಇಷ್ಟು ದಿವಸ ಏನು ನೋಡಿದ್ವಿ, ಸ್ಯಾಮ್ಸಂಗ್ ಕಡೆಯಿಂದ ಫೋಲ್ಡಬಲ್ ಫೋನ್ಸ್ ಅಥವಾ ಫ್ಲಿಪ್ ಫೋನ್ಸ್ ಆ ಥರ ಫೋನ್ಸ್ ಎಲ್ಲ ನೋಡಿದ್ವಿ. ಬಟ್ ನಾವು ಐಫೋನ್ ಕಡೆಯಿಂದ ಯಾವತ್ತೂ ನೋಡಿಲ್ಲ. ಓಕೆನಾ. ಅದೇ ಥರ ಒಬ್ಬ ಚೈನೀಸ್ ಯೂಟ್ಯೂಬರ್ ಏನು ಮಾಡಿದಾನೆ ಅಂತಂದ್ರೆ, ವರ್ಕ್ ಆಗುತ್ತಾ ಇಲ್ಲ ಅಂತೇಳಿ ಒಂದ್ಸಲ ಟ್ರಯಲ್ ಹಾಕಿದ್ದಾನೆ. ಐಫೋನ್ ಯೂಸ್ ಮಾಡಿ ಏನಪ್ಪ ಫೋಲ್ಡಬಲ್ ಫೋನು ತಯಾರು ಮಾಡಿದ್ದಾನೆ, ನೀವು ನೋಡ್ಬೋದು. ನಮಗೆ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಕಡೆಯಿಂದ. ಇನ್ಸ್ಟಾಗ್ರಾಮ್ ಅವರು ಹೊಸ ಫೀಚರ್ ತಗೊಂಡಿದ್ರು. ಏನಂತಂದ್ರೆ, ನಾವು ಯಾವುದೊಂದು ರೀಲ್ ಪೋಸ್ಟ್ ಮಾಡ್ತಿರುವಾಗ ನಾವು ಇನ್ಸ್ಟೆಂಟ್ ನಾವು ರೀಲ್ ಮಾಡ್ತೀವಿ, ಇಮಿಡಿಯೇಟ್ಲಿ ಪೋಸ್ಟ್ ಮಾಡ್ತೀವಿ. ಓಕೆನಾ. ನಾವು ಆ ಥರ ಬೇಡಪ್ಪ, ನಾವು ಶೆಡ್ಯೂಲ್ ಮಾಡಿ ಪೋಸ್ಟ್ ಮಾಡ್ಬೇಕಂದ್ರೆ ಅಂತ ಫೀಚರ್ ಇವಾಗ ಶೆಡ್ಯೂಲ್ ಮಾಡಿ ನಾವು ರೀಲ್ಗಳನ್ನ ಪೋಸ್ಟ್ ಮಾಡ್ಬೋದು. ಅಪ್ ಟು 75 ಡೇಸ್ ನಾವು ಏನು ಮಾಡ್ಬೋದು, ರೀಲ್ ನಾವು ಶೆಡ್ಯೂಲ್ ಮಾಡಿ ನಾವು ಪೋಸ್ಟ್ ಮಾಡ್ಬೋದು. ಓಕೆನಾ. ನಾವು ಬೈ ಮಿಸ್ಟೇಕ್ ನಾವು ಮರ್ತೋದ್ರು, ನಾವು ಶೆಡ್ಯೂಲ್ ಮಾಡಿದ್ರೆ ಆಟೋಮೆಟಿಕ್ ನಾವು ಯಾವ ಡೇಟ್ ಕೊಟ್ಟಿರ್ತೀವೋ ಆ ಟೈಮ್ನಲ್ಲಿ ಅದು ಪೋಸ್ಟ್ ಆಗಿಬಿಡುತ್ತೆ ಅಪ್ ಟು 75 ಡೇಸ್ ತನಕ. ನಮಗೆ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೀಡಿಯಾಟೆಕ್ ಕಡೆಯಿಂದ. ಮೀಡಿಯಾಟೆಕ್ ಅವರು, ಅಂದರೆ ನಮಗೆ ಮೀಡಿಯಾಟೆಕ್ ಗೊತ್ತಿರ್ತದೆ, ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಯಾವ ಥರ ಇದೆಯೋ ಅದೇ ಥರ ನಿಮಗೆ ಮೀಡಿಯಾಟೆಕ್ ಪ್ರೊಸೆಸರ್ ಇದೆ. ಸೊ ಈ ಮೀಡಿಯಾಟೆಕ್ ಪ್ರೊಸೆಸರ್ ಮೊನ್ನೆ ಒಂದು ಹೊಸ ಪ್ರೊಸೆಸರ್ ಲಾಂಚ್ ಮಾಡಿದ್ದಾರೆ. ಯಾವುದಂತಂದ್ರೆ ಮೀಡಿಯಾಟೆಕ್ 9200 ಪ್ರೊಸೆಸರ್. ಇದು 9000 ಪ್ರೊಸೆಸರ್, ಅಂದರೆ 9000 ಪ್ರೊಸೆಸರ್ ಇದಲ್ಲ, ಆ ಸೀರೀಸ್ ಪ್ರೊಸೆಸರ್ ಇದಲ್ಲ, ಅದೇ ಸೀರೀಸ್ನ ಸಕ್ಸಸರ್ ಆದ ಈ 9200 ಸೀರೀಸ್ ಪ್ರೊಸೆಸರ್. ಈ ಪ್ರೊಸೆಸರ್ ಇದರಲ್ಲಿ ಬಹಳಷ್ಟು ಸೂಪರ್ ಆದ ಫೀಚರ್ಸ್ ಇದಾವೆ ಅಂತ ಹೇಳ್ಬೋದು. ಅದ್ಯಾವಪ್ಪ ಅಂತಂದ್ರೆ, ಇದು 5 ಅಂದ್ರೆ ವೈಫೈ 7ಗೆ ಸಪೋರ್ಟ್ ಮಾಡುತ್ತೆ. ಇದು ಬಂದು LPDDR5X RAM ಸಪೋರ್ಟ್ ಮಾಡುತ್ತೆ. UFS 4.0ಗೆ ಸಪೋರ್ಟ್ ಮಾಡುತ್ತೆ, ಅಂದ್ರೆ ಸ್ಟೋರೇಜ್ ಟೈಪ್ ಆದ UFS 4.0ಗೆ ಸಪೋರ್ಟ್ ಮಾಡುತ್ತೆ. ಅದೇ ತರ ಮತ್ತೆ ಇದೊಂದು 5G ಪ್ರೊಸೆಸರ್ ಚಿಪ್ಸೆಟ್ ಆಗಿದ್ದು. ಮತ್ತೆ ಇದು ನೆಕ್ಸ್ಟ್ ಇದರ ಬೆಂಚ್ ಮಾರ್ಕ್ಸ್ ಬಂದ್ಬಿಟ್ರೆ ಇದರಲ್ಲಿ ಹತ್ರ ಆಂಟು ಬೆಂಚ್ ಮಾರ್ಕ್ಸ್ ಬಂದ್ಬಿಟ್ಟು 12,70,000 ಹತ್ರ ಇದು ಬೆಂಚ್ ಮಾರ್ಕ್ ಸ್ಕೋರ್ ಮಾಡಿದೆ ಅಂತ ಹೇಳ್ಬೋದು. ಮತ್ತೆ ಇದು ನೆಕ್ಸ್ಟ್ ನಮ್ಗೆ ಯಾವ ಮೊಬೈಲಲ್ಲಿ ನಾವು ನೋಡ್ಬೋದು ಅಥವಾ ಯಾವ ಸ್ಮಾರ್ಟ್ ಫೋನಲ್ಲಿ ನೆಕ್ಸ್ಟ್ ಇಯರ್ ನಾವು ನೋಡ್ಬೋದು ಅಂತಂದ್ರೆ, ವಿವೋ X90 ಸೀರೀಸ್ನಲ್ಲಿ ಮತ್ತೆ ಓಪೋ Find X ಸೀರೀಸ್ನಲ್ಲಿ ನೋಡ್ಬೋದು. ಮತ್ತೆ Xiaomi 13 ಸೀರೀಸಲ್ಲಿ ನಾವು ಸಹ ಈ ಪ್ರೊಸೆಸರ್ನ ನೋಡ್ಬೋದು ಅಂತ ಹೇಳ್ಬೋದು. ಸೊ ಇವೇ ನೋಡಿ ಫ್ರೆಂಡ್ಸ್ ಇವತ್ತಿನ ಟೆಕ್ ನ್ಯೂಸ್, ನನಗೆ ಇಂಟ್ರೆಸ್ಟೆಡ್ ಟೆಕ್ ನ್ಯೂಸ್ ಅಂತ ಅನಿಸಿದ್ದು. ಸೊ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆ ಟೆಕ್ ವಿಡಿಯೋಸ್ ನಮ್ಮ ಟೆಕ್ ಮೋರ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ತರ ಫೀಲ್ ಆಗಿದ್ರೆ ಟೆಕ್ ವಿಡಿಯೋಸ್ ತಂಬರಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಸಿಗೋಣ ಮುಂದೆ ವಿಡಿಯೋದಲ್ಲಿ. ಬಾಯ್ ಬಾಯ್.